ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಮ್ಮ ಈ ಒಗ್ಗಟ್ಟನ್ನ ಕಾಪಾಡೋದಕ್ಕೆ ಕೆಲವೊಂದ್ಸಲ ನಾವು ತಪ್ಪು ಮಾಡಲಿಲ್ಲ ಅಂದ್ರೂ ಕ್ಷಮೆ ಕೇಳಬೇಕಾಗತ್ತೆ. ಕೆಲವೊಂದ್ಸಲ ಮೂರನೇವ್ರಾಡೋ ಮಾತನ್ನ ಸಹಿಸ್ಕೊಂಡು ಮನೇಲಿ ನೆಮ್ಮದಿ ಇರೋ ಥರ ಮಾಡಬೇಕಾಗುತ್ತೆ. ಜೊತೆಗೆ ನಮ್ಮ ಈ ಒಗ್ಗಟ್ಟನ್ನು ಕಾಪಾಡ್ಕೊಳ್ಳೋ ಉದ್ದೇಶದಿಂದ ಕೆಲವೊಂದ್ಸಲ ನಮ್ಮ ಹಠನೂ ಬಿಡಬೇಕಾಗುತ್ತೆ. ಊಟ ಮಾಡಿ. ಮಾತುಕತೆ, ಜಗಳ, ವಾದ ವಿವಾದ ಇದೆಲ್ಲ ನಡೀತಾನೆ ಇರುತ್ತೆ. ಅತ್ತೆ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಜೀಜಾಬಾಯಿ ಹೇಳ್ತಿದ್ಲು, ಭೀಮನ್ನ ಮೀರಾ ತುಂಬಾ ಪ್ರೀತಿಸ್ತಾಳೆ, ಸದಾ ಅವನ್ ಜೊತೆನೆ ನಿಲ್ತಾಳೆ ಅಂತ. ನಮ್ಮಲ್ಲಿರೋ ಒಗ್ಗಟ್ಟನ್ನು ಕಾಪಾಡ್ಬೇಕು ಅಂತ ಭೀಮ ಏನೋ ಹೇಳ್ತಾ ಇದ್ದಾನೆ, ಆದ್ರೆ ಅದಕ್ಕೆ ಮೀರಾ ಒಪ್ತಿಲ್ವಲ್ಲ. ಜೀಜಾಬಾಯಿ, ನಿಮ್ಮ ಅಕ್ಕನಿಗೆ ಹೇಳು ನನ್ನ ಹತ್ರ ಕ್ಷಮೆ ಕೇಳಕ್ಕೆ. ಇಲ್ಲ ಅಂದ್ರೆ ಭೀಮ ಹೇಳೋದ್ರಲ್ಲಿ ನನಗೊಂಚೂರು ನಂಬಿಕೆನೆ ಬರಲ್ಲ. ಶಗುನಬಾಯಿ, ಜೀಜಾಬಾಯಿ ಒಂದು ಒಳ್ಳೆ ಕೆಲಸ ಮಾಡಿದಾಳೆ. ನನ್ನ ಮೇಲೆ ಎಷ್ಟೇ ಸುಳ್ಳು ಹೇಳಿದ್ರು ನನ್ನ ಬಗ್ಗೆ ಒಂದಂತೂ ಸತ್ಯ ಹೇಳಿದಾಳೆ. ಹೌದು, ಅದಂತೂ ನಿಜ. ನಾನು ಭೀಮನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ. ಭೀಮ ಹೇಳ್ದಂಗೆ ನಾನು ಮಾಡ್ತೀನಿ. ಭೀಮನ್ಗೋಸ್ಕರ ನನ್ನ ಜೀವ ಬೇಕಾದ್ರೂ ಕೊಡ್ತೀನಿ. ಇನ್ ಭೀಮ ಹೇಳಿದ್ರೆ ನನ್ನ ಹಠ ಬಿಡೋದಿಲ್ವಾ? ಶಗುನಬಾಯಿ, ನನ್ನ ಕ್ಷಮಿಸ್ಬಿಡು. ದಯವಿಟ್ಟು ಊಟ ಮಾಡಿ. ಕೊನೆಗೂ ಅತ್ತೆ ಕ್ಷಮೆನ ಕೇಳೇ ಬಿಟ್ರು ನೋಡಿ. ಶಗುನಬಾಯಿ, ಹೋಗ್ಲಿ ಕ್ಷಮಿಸ್ಬಿಡಿ. ಅಷ್ಟೇ, ಕ್ಷಮಿಸ್ಬಿಡಿ. ಊಟ ಮಾಡಿ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಆ ನಿಯತ್ಗೆ ಊಟ ಮಾಡಿ. ನಂಗೆ ಹಸಿವಿಲ್ಲ. ನೀನು ತಿನ್ನು.
ಭೀಮಾ ಏನ್ ನಡೀತಿತ್ತು ಕಾಲೇಜಲ್ಲಿ? ಪ್ರಿನ್ಸಿಪಲ್ ಸರ್ ಹೇಳಿದ ಮಾತನ್ನ ನಾನು ಕೇಳೋದು ನನಗೆ ಅತ್ಯಂತ ಸುಲಭದ ಕೆಲಸ ಆಗಿತ್ತು. ಆದರೆ ನಾನು ಹಾಗೆ ಮಾಡಿದ್ದಿದ್ರೆ ನನ್ನ ವ್ಯಕ್ತಿತ್ವಕ್ಕೆ ವಿರುದ್ಧವಾಗಿ ಹೋದಾಗ ಆಗ್ತಿತ್ತು. ಮೇಷ್ಟ್ರಾದವ್ರು ಓದಿಸ್ಲೇ ಇಲ್ಲ ಅಂದ್ರೆ ಕಾಲೇಜಿಗೆ ಯಾಕೆ ಹೋಗ್ಬೇಕು? ನೀವು ಒಂದ್ಸಲಿ ಕೆಲೋಸ್ಕರ್ ಗುರುಗಳನ್ನ ಕೇಳಿ ಅವ್ರೇನಾದ್ರೂ ಪಾಠ ಮಾಡ್ಬೋದಾ ಅಂತ. ಇಲ್ಲ ಅಂದ್ರೆ ಬೇರೆ ಯಾರ ಹತ್ರನಾದ್ರೂ ಕಳಿಸ್ತಾರೆ. ಬೇಡ ರಾಮ, ನಾನು ಅದೇ ಕಾಲೇಜಿಗೆ ಹೋಗ್ತೀನಿ. ನಮ್ಮ ಗುರುಗಳಿಗೂ ಅರ್ಥ ಆಗ್ಲಿ. ನಾನು ಪ್ರತಿದಿನ ಅದೆಷ್ಟು ಹಂಬಲ ಇಟ್ಕೊಂಡು ಅವ್ರ ಪಾಠನ ಕೇಳೋದಕ್ಕೆ ಹೋಗ್ತೀನಿ. ಆದರೆ ಅವ್ರು ಮಾತ್ರ ನನಗೆ ಪಾಠ ಮಾಡಿದೆ ತಮ್ಮ ಬೇಜವಾಬ್ದಾರಿತನದಿಂದ ನನ್ನ ಹಂಬಲನ ಅದು ಹೇಗೆ ನುಚ್ಚು ನೂರು ಮಾಡ್ತಿದ್ದಾರೆ ಅಂತ. ಒಂದಲ್ಲ ಒಂದಿನ ಅವರಿಗೆ ಖಂಡಿತವಾಗ್ಲೂ ತಮ್ಮ ತಪ್ಪಿನ ಅರಿವಾಗುತ್ತೆ. ಇಂಥವ್ರಿಗೆ ಯಾವತ್ತೂ ತಪ್ಪಿನ ಅರಿವಾಗಲ್ಲ. ಆಗತ್ತೆ ರಾಮ, ಖಂಡಿತ ಆಗತ್ತೆ. ನೋಡು ಭೀಮಾ, ಎಲ್ರೂ ತಪ್ಪು ಮಾಡ್ತಾರೆ. ಇವತ್ತಲ್ಲ ನಾಳೆ ಅವರಿಗೆ ತಪ್ಪಿನ ಅರಿವಾಗತ್ತೆ. ಹಂಗೆ ನಿಮ್ಮ ಮೇಷ್ಟ್ರುಗಳಿಗೂ ತಪ್ಪಿನ ಅರಿವಾಗೇ ಆಗುತ್ತೆ. ಹೋಗು ಭೀಮಾ, ಹೋಗು, ಬಿಡದೆ ಹೋಗು. ನಿನ್ನ ಗುರುಗಳು ಯಾವತ್ತು ನನಗೆ ಪಾಠ ಮಾಡೋಕ್ಕೆ ಶುರು ಮಾಡ್ತಾರೋ ಆವತ್ತು ನನ್ನ ಹತ್ರ ಬಂದು ಹೇಳು. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇರ್ತೇನೆ. ಭೀಮ್ರಾವ್, ನೀನ್ ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಯ್ತು. ಪ್ರಿನ್ಸಿಪಲ್ ಸರ್ ನಿನ್ನ ಆಫೀಸ್ಗೆ ಬರಕ್ ಹೇಳಿದ್ದಾರೆ. ಹೋಗು ಬೇಗ. ಮೇ ಕಮನ್ ಸರ್? ಬಾ ಭೀಮ್ರಾವ್. ಸರ್ ಬರಕ್ ಹೇಳಿದ್ರಂತೆ. ಹಾ ಭೀಮ್ರಾವ್, ನಿನ್ನೆ ಆ ಘಟನೆ ನಡೆದ ಮೇಲೆ ರಾತ್ರಿ ಇಡೀ ನಾನು ತುಂಬಾ ಯೋಚನೆ ಮಾಡಿದೆ. ನನ್ಗನ್ಸಿದ್ದೇನೆಂದ್ರೆ ನಿನ್ನೆ ನೀನು ತಗೊಂಡಿದ್ದ ನಿರ್ಧಾರ ಸರಿಯಾಗಿತ್ತು ಅಂತ. ಆದ್ರೆ ಪ್ರಯೋಜನ ಇಲ್ಲ. ಹೋಗಿ ಬೇರೆ ಕಾಲೇಜ್ ಸೇರ್ಕೊಂಡು ಓದ್ ಮುಂದುವರಿಸಿದ್ರೆ ಮಾತ್ರ ನೀನು ನಿನ್ನ ಗುರಿನ ಮುಟ್ಟೋಕ್ ಸಾಧ್ಯ. ಆಗ ನಿನ್ನ ಜಾತಿನ ಎಲ್ಲರ ಹತ್ರ ಹೇಳ್ಕೊ, ಹೆಮ್ಮೆಯಿಂದ ಹೇಳ್ಕೊ. ಸರ್, ನೀವು ನನ್ನ ಬಗ್ಗೆ ಇಷ್ಟೆಲ್ಲ ಯೋಚಿಸಿದ್ದಕ್ಕೆ ನಾನು ನಿಮಗೆ ಆಭಾರಿಯಾಗಿರ್ತೀನಿ ಸರ್. ಆದರೆ ಕಟ್ಟಡ ಅದು ಎಷ್ಟೇ ದೊಡ್ಡದಾಗಿರಬಹುದು, ಆದರೆ ಅದರ ಅಡಿಪಾಯ ಬಹಳ ಮುಖ್ಯ ಆಗುತ್ತೆ ಸರ್. ಹೋಗೋ ದಾರಿನೇ ಸರಿ ಮಾಡ್ಕೊಳ್ದೆ ಗುರಿ ಮುಟ್ಟೋದ್ರಿಂದ ಏನು ಪ್ರಯೋಜನ ಸರ್? ಭೀಮ್ರಾವ್, ನನ್ನ ಉದ್ದೇಶ ಅಷ್ಟೇ. ಎಲ್ಲರೂ ಗಟ್ಟಿಯಾಗಿ ಮನ್ಸು ಮಾಡ್ಕೊಂಡಿದ್ದಾರೆ. ಏನಾದ್ರೂ ನೆಪ ಹುಡುಕಿ ನೀನು ಓದನ್ನು ನಿಲ್ಲಿಸ್ಬೇಕು ಅಂತ. ಬಿಡ್ತಾರೆ ಸರ್, ಖಂಡಿತ ಓದಕ್ಕೆ ಬಿಡ್ತಾರೆ. ನಾನೇನು ಬರ್ತೀನಿ. ಕ್ಲಾಸ್ಗೆ ತಡ ಆಗುತ್ತೆ ಸರ್. ಅಂಬೇಡ್ಕರ್ ಗುರುಗಳು ಸತ್ಯ ಹೇಳಬೇಕು ಅಂತ ಹೇಳಿದ್ರು. ಸತ್ಯನೇ ಹೇಳ್ಬಿಡ್ತೀನಿ. ಏನಾಯ್ತು ಭೀಮ್ರಾವ್? ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು ಸರ್. ಹೇಳು ಸರ್. ಯಾವುದೇ ಸಮಾಜ ಅಥವಾ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನದಲ್ಲಿ ಕೂತಿರೋರು ಕಠಿಣ ವಿಷಯಗಳಲ್ಲಿ ತಮ್ಮದೇ ಆದ ಸ್ವಂತ ನಿಲುವನ್ನು ಸ್ಪಷ್ಟವಾಗಿ ಮತ್ತೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದು ಇತಿಹಾಸ ನಿರ್ಮಿಸ್ತಾರೆ. ಜೊತೆಗೆ ಅಂಥವ್ರ ಸರಿ ತಪ್ಪುಗಳೇ ಭವಿಷ್ಯನ ರೂಪಿಸೋದು ಸರ್. ನೀವು ಈ ಕಾಲೇಜ್ನ ಉನ್ನತ ಹುದ್ದೆಯಲ್ಲಿದ್ದೀರಾ ಸರ್. ಈ ರಮಾಲಕ್ಷ್ಮಿ ಕೆಲ್ಸ ಹುಡ್ಕಕ್ ಹೋಗ್ಲಿ, ಅವ್ರಿಗೋಸ್ಕರನೇ ಕಾಯ್ತಾ ಕೂತಿದ್ದೀನಿ ನಾನು. ಅಕ್ಕ, ಬೇಗ ಬನ್ನಿ. ನೀರ್ ತಗೊಂಡು ಹೋಗೋಣ ಇರು. ಹಾ, ತಗೋತೀನಿ. ರಮಾ, ಬೇಗ ಬಾ.
ನನ್ ಮಣಿಸರ, ನನ್ ಮಣಿಸರ. ಏನಾಯ್ತು? ಛೇ, ನನ್ ಸರ ಕಿತ್ತೋಯ್ತು. ಮಣಿಗಳೆಲ್ಲ ಚೆಲ್ಲಪಿಲ್ಲಿ ಆಗೋಯ್ತು. ಸ್ವಲ್ಪ ಆರಿಸ್ಕೊಟ್ಬಿಡಮ್ಮ. ರಮಾ, ನಾವ್ ಹೋಗ್ಬಾರ್ದು ಅಂತಾನೆ ಈ ನಾಟಕ ಆಡ್ತಿದ್ದಾರೆ. ನಾವ್ ಕೆಲ್ಸಕ್ಕೆ ಹೋಗೋದು ಇವ್ರಿಗೆ ಇಷ್ಟ ಇಲ್ಲ. ಸರಿ ಬಿಡಿ, ಮಣಿಗಳನ್ನ ತಕ್ಕೊಡಕ್ ಆಗಲ್ಲ ತಾನೇ. ಹೊರಡಿ, ನಿಮ್ ಕೆಲ್ಸ ನೋಡ್ಕೊಳ್ಳಿ. ದೊಡ್ಡೋರ್ಗಿರೋ ಕಷ್ಟ ಚಿಕ್ಕೋರ್ಗೆ ಅರ್ಥನೇ ಆಗಲ್ಲ ಅಂದ್ಮೇಲೆ ನಾನೇನ್ ಮಾಡ್ಲಿ? ಬಿಡಿ, ನಿಮ್ ಮಣಿಗಳನ್ನ ಆರಿಸ್ಕೊಟ್ಟೆ ಹೋಗ್ತೀನಿ. ಅಕ್ಕ, ಇಟ್ಕೊಳ್ಳಿ ಇದನ್ನ. ರಮಾ, ನಮ್ಗೆ ಕೆಲ್ಸ ಹುಡ್ಕಕ್ಕೆ ತಡ ಆಗತ್ತೆ. ಇಟ್ಕೊಳ್ಳಿ. ಅಯ್ಯೋ, ಏನ್ ಮಾಡ್ತಿದ್ಯಾ ರಮ್ಮ? ಇದು ಹೇಗಿದೆಯೋ ಹಾಗೇ ಇರಲಿ. ನಾವು ಸಂಜೆ ವಾಪಸ್ ಬಂದ್ಮೇಲೆ ಇದರಿಂದ ಮಣಿಗಳನ್ನ ಸೇರಿಸಿ ನಿಮಗ್ ಸರ ಮಾಡ್ಕೊಡ್ತೀವಿ. ನಾವೇನ್ ಬರ್ತೀವಿ. ಏಯ್, ವಾ ಶಗುನಾಬಾಯಿ, ವಾ. ಬೇಕು ಅಂತ ನೀವ್ ಏನೇನ್ ನಾಟಕ ಮಾಡಿದ್ರೂ ರಮಾ ಮತ್ತೆ ಲಕ್ಷ್ಮಿನ ತಡೆಯೋಕ್ಕಾಗಲ್ಲ. ಅಕ್ಕ, ನಿನ್ನೆ ರಾತ್ರಿನೇ ತಾನೇ ನೀವು ಕ್ಷಮೆ ಕೇಳಿರೋದು. ಇನ್ನೂ ಬುದ್ಧಿ ಬಂದಿಲ್ವಾ? ಜೀಜಾಬಾಯಿ, ನೋಡ್ತಾ ಇರು. ಭೀಮಾ ಮತ್ತೆ ರಮನ್ ಮುಂದೆ ನೀನು ಕ್ಷಮೆ ಕೇಳ್ಬೇಕಾಗತ್ತೆ. ಆದ್ರೆ ಆ ದಿನ ದೂರ ಇಲ್ಲ ಜೀಜಾಬಾಯಿ, ನೆನ್ಪಿಟ್ಕೋ. ರಮಾ, ಶಗುನಾಬಾಯಿ ನಮ್ಮೇಲೆ ಎಷ್ಟು ಹಗೆ ಸಾಧಿಸ್ತಿದ್ದಾರೆ ಅಂತ ನಿಂಗೆ ಗೊತ್ತಾಗ್ತಿದೆ ತಾನೆ? ಮತ್ತೆ ಅಷ್ಟೆಲ್ಲ ಗೊತ್ತಿದ್ರೂನು ಮಣಿಗಳನ್ನ ಗೂಡ್ಸಿ ಬರೋ ಅವಶ್ಯಕತೆ ಏನಿತ್ತು? ಏನ್ ಗೊತ್ತಾ ಅಕ್ಕ, ನಿನ್ನೆ ರಾತ್ರಿ ಇವ್ರು ನನ್ನ ಹತ್ರ ಹೇಳಿದ್ರು, ಒಂದಲ್ಲ ಒಂದಿನ ಕಾಲೇಜ್ ಮೇಷ್ಟ್ರು ಬದಲಾಗ್ತಾರೆ ಅಂತ. ಅದಕ್ಕೆ ನಾನು ಅವ್ರ ದಾರಿಲಿ ಹೋಗಿ ನೋಡ್ಬೇಕು, ಕಾಲೇಜಲ್ಲಿರೋ ಮೇಷ್ಟ್ರು ಬದಲಾಗ್ತಾರೋ ಇಲ್ವೋ ಅಂತ. ಹಾಗೆ ಇದನ್ನು ನೋಡೋ ಆಸೆ, ನಮ್ ಶಗುನಾಬಾಯಿ ಅಮ್ಮನೂ ಬದಲಾಗ್ತಾರೋ ಇಲ್ವೋ ಅಂತ. ಸರಿ, ನಡಿ. ವಾಹ್, ಇನ್ನೊಂದ್ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಗುರುಗಳೇ. ಹೇಳು. ಆ ಮಾವಿನ ಮರದ ಕತೆ ಕೇಳಿದಿರ ಅಲ್ವಾ ನೀವು? ಅಯ್ಯೋ ಗುರುಗಳೇ, ಆ ಮಾವಿನ ಮರದಲ್ಲಿ ದೆವ್ವಗಳಿರುತ್ತೆ. ನೀವು ಅವುಗಳಿಗೆ ಹುಣಸೆ ಹಣ್ಣು ಕೊಟ್ರೆ ನಿಮ್ಗವು ಮಾವಿನ ಹಣ್ಣು ಕೊಡುತ್ತಂತೆ. ಈ ಪ್ರಭಾಕರ ಒಂದಿನ ಮಾವಿನ ಮರದ ಮೇಲೆ ಎಲೆ ಅಡಿಕೆ ಹಾಕೊಂಡು ಹೋಗ್ದಿದ್ದ. ಎಂತ ನಗು ಅಂದ್ರೆ ಅವತ್ತು. ಏ ಭೀಮ್ರಾವ್, ಏನ್ ಬರೀತಿದ್ಯಾ? ಏನೂ ಇಲ್ಲ. ಭೀಮ್ರಾವ್, ಶಿಷ್ಯ ನೀನು, ಗುರುವಿನ ಆಜ್ಞೆನ ಪಾಲನೆ ಮಾಡು. ಏನ್ ಬರ್ದಿದ್ಯಾ ಓದ್ ಹೇಳು. ಓದು ಭೀಮ್ರಾವ್, ಓದು. ಪುಸ್ತಕದಲ್ಲಿ ಏನ್ ಬರ್ದಿದ್ಯಾ? ಏನು? ಭೀಮ್ರಾವ್, ನಮಗೂ ಗೊತ್ತಾಗ್ಲಿ ಏನ್ ಬರ್ದಿದ್ಯಾ ಅಂತ. ಓದು, ಪರವಾಗಿಲ್ಲ. ಕೇಳಿಸ್ಕೊಳ್ಳಿ. ತರಗತಿಯ ಕೊನೆಯ ಬೆಂಚ್ನಲ್ಲಿ ಕೂತು ನಾನು ಆಲೋಚನೆಗೆ, ಚಿಂತನೆಗೆ ಒಳಪಟ್ಟೆ. ಸಮಾಜದಲ್ಲಿ ಕರ್ತವ್ಯ ಮತ್ತೆ ಅಧಿಕಾರ ಇವೆರಡು ಸಮಾನವಾಗಿ ಹಂಚಿಕೆ ಆಗಬೇಕು. ಸಮತೋಲಿತ ಸಮಾಜದಲ್ಲಿ ಕರ್ತವ್ಯ ಮತ್ತೆ ಅಧಿಕಾರ ಒಂದಕ್ಕೊಂದು ಬೆಸೆದುಕೊಂಡಿರಬೇಕು ಅನ್ನೋದನ್ನ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿನೂ ಅರಿತಿರಬೇಕು. ಆಗ ನನ್ನಂಥ ವಿದ್ಯಾರ್ಥಿ ಸುಮ್ಮನೆ ಕೂತು
ವಿದ್ಯೆಗಾಗಿ ಕಾಯೋ ಅವಶ್ಯಕತೆ ಬೀಳಲ್ಲ. ಮತ್ತೊಂದು ಆಲೋಚನೆನೂ ಬಂತು. ನನ್ನಂತಹ ವಿದ್ಯಾರ್ಥಿ ಕಾಯ್ತಾ ಕೊಡ್ತಿರೋದನ್ನ ನೋಡಿ ಕೂಡ ಗುರುಗಳಿಗೆ ಕಿಂಚಿತ್ತು ದುಃಖ ಆಗಿಲ್ವಲ್ಲ? ನನ್ನ ಬಳಿ ಇದಕ್ಕೆ ಉತ್ತರ ಇಲ್ಲ. ಮತ್ತೀ ಪ್ರಶ್ನೆಗೆ ಗುರುಗಳ ಕೈಯಲ್ಲೂ ಉತ್ತರ ಕೊಡ್ಸಕ್ ಸಾಧ್ಯ ಇಲ್ಲ. ಇದನ್ನೇ ಬರ್ದಿದ್ದೆ ಸರ್. ಏನು 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 ಏನೋ ಬರ್ದಿದ್ಯಾ ನೀನು? ಅಂದ್ರೆ ಗುರುಗಳಿಗೆ ಮನ್ಸಿಲ್ಲ ಅಂತನಾ? ಗುರುಗಳು ಸಂತೋಷವಾಗಿದ್ದಾರೆ, ಅದೆಷ್ಟು ನಗು ತರಿಸ್ತಿದ್ದಾರೆ ನಮ್ಗೆಲ್ಲ. ಇವನ್ನ ನೋಡಿದ್ರೆ ಗುರುಗಳೇ ನಡೀರಿ, ಒಂದಷ್ಟು ಕತೆ ಹೇಳೋದಿದೆ. ಎಲ್ರು ನಡೀರಿ. ಕರ್ತವ್ಯ ಮತ್ತೆ ಅಧಿಕಾರ ಎರಡೂ ಸಮತೋಲನ ಆಗ್ಲೇಬೇಕು. ಆಗ್ಲೇ ಸಮಾಜ ಸುಸ್ಥಿರ ಆಗೋದು. ಗುರುಗಳೇ, ನಿಮ್ಗೆ ಈ ಭೀಮ್ರಾವ್ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಂಗೆ ಅವನ ಬಗ್ಗೆ ಇಂಚಿಂಚು ಗೊತ್ತು. ವಾಕ್ಯಗಳನ್ನ ಚೆನ್ನಾಗಿ ಪೋಣಿಸ್ತಾನೆ ಅವನು. ತುಂಬಾ ದೊಡ್ಡ ಡೋಂಗಿ ಅವನು. ಸದಾ ಒಂದಲ್ಲ ಒಂದ್ ನಾಟಕ ನಡೀತಾನೆ ಇರತ್ತೆ. ಆದ್ರೆ ನೀವು ಗುರುಗಳೇ ಅವನ ನಾಟಕಕ್ಕೆಲ್ಲ ಮರಳಾಗ್ಬೇಡಿ. ಇರ್ಲಿ ಗುರುಗಳೇ, ನಾವಿನ್ ಬರ್ತೀವಿ. ನಮಸ್ತೆ.